ಕನಸು ಕೊಟ್ಟೋನು ಅವನೇ ಆಸೆ ಇತ್ತೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಬೇಗ ಬಾಬಾ ಇತ್ತೋನು ಅವನೇ ಅವಚಾನನೋ ದುಡ್ಡು ಮಾಡಬೇಕು ದುಡ್ಡು ಇವತ್ತು ದುಡ್ಡು ಮಾಡಬೇಕು ಈ ದುನಿಯಾನ ಅದು ಹೆಂಗಾರೇ ಬರ್ಲಿ ಯಾವ ರೂಪದಾಗರೇ ಬರ್ಲಿ ಮೊದಲು ದುಡ್ಡು ಮಾಡಬೇಕು ಶ್ರೀಮಂತನಾಗಬೇಕು ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ ನೀವು ಸೇರ್ತೀರಿ ಸಾಯ್ತೀರಿ ನಾವು ಶ್ರೀಮಂತರಾಗ್ತೀವಿ ಗುಟ್ಕಾ ತಂಬಾಕುಗಳ ಫ್ಯಾಕ್ಟ್ರಿ ಕಟ್ತೀವಿ ನೀವು ಸೇರ್ತೀರಿ ನೀವು ಸಾಯ್ತೀರಿ ನಾವು ಶ್ರೀಮಂತರಾಗ್ತೀವಿ ವೈನ್ ಶಾಪ್ ಭಾವದಿ ಬೀದಿಯಲ್ಲಿ ಒಂದು ವೈನ್ ಶಾಪ್ ಫ್ಯಾಕ್ಟ್ರಿ ಕಟ್ತೀವಿ ನೀವು ಕುಡಿತೀರಿ ಒಂದಿಲ್ಲ ಒಂದಿನ ಸತ್ತು ಹೋಗ್ತೀರಿ ನಾವು ಶ್ರೀಮಂತರಾಗ್ತೀವಿ ಆದ್ರ ಈ ದೇಶದ ಬೆನ್ನೆಲುಬು ಎನಿಸಿಕೊಂಡಿರುವ ನಮ್ಮ ರೈತ ಬೆವರು ಸುಡಿಸಿದ ಅನ್ನನ ಈ ಜಗತ್ತ ತಿಂದ್ರು ನಮ್ಮ ರೈತ ಮಾತ್ರ ಶ್ರೀಮಂತ ಆಗಂಗಿಲ್ಲ ಯಾಕಂತ ಯಾರಾದ್ರೂ ಒಬ್ಬರಾದ್ರೂ ಕೇಳಿದ್ರ ಕೇಳೋದಕ್ಕೆ ನಾವು ಬಿಡಂಗಿಲ್ಲ ಬಿಡೋದಕ್ಕೆ ಚಾನ್ಸು ಇಲ್ಲ ಸಾಲ ಸೂಲ ಮಾಡ್ತೀರಿ ಬೀಜ ಗೊಬ್ಬರ ತಂದ ಭೂಮಿಯಾಗಿಡ್ತೀರಿ ಸರಿಯಾದ ಸಮಯಕ್ಕೆ ಮಳೆ ಆಗೋದಿಲ್ಲ ಟೈಮಿಗೆ ಸರಿಯಾಗಿ ಕರೆಂಟ್ ಕೊಡೋದಲ್ಲ ಸರಿಯಾದ ಬೆಳೆದ ಮಾಲಿಗೆ ಸರಿಯಾದ ಬೆಲೆನೂ ಇರೋದಿಲ್ಲ ಆಗ ನೀವು ಬ್ಯಾಂಕುಗಳ ಮೊರೆ ಹೋಗ್ತೀರಿ ಬೆಳೆ ಸಾಲ ತರ್ತೀರಿ ಆ ಸಾಲನ ಸರ್ಕಾರದವರು ಸಾಲ ಮನ್ನಾ ಮಾಡ್ತಾರಂತ ಕಣ್ಣ ಬಿಟ್ಟುಕೊಂಡು ದಾರಿ ಕಾಯ್ತೀರಿ ಆಗ ಸರ್ಕಾರದವರು ಬರ್ತಾರ ನಾವು ಆ ಜನ ನಾವು ಈ ಜನ ನಾವು ಆ ಭಾಗ್ಯ ತರ್ತೀವಿ ನಾವು ಈ ಭಾಗ್ಯ ತರ್ತೀವಿ ಅಂತ ಸುಳ್ಳ ಭಾಷಣ ಬೇಕದು ಏನು ಕೊನೆಗೆ ಏನು ನಿಮ್ಮ ಕೈಲಿ ಹೋಟ್ ಕಿತ್ತುಕೊಂಡು ಆಮೇಲೆ ಒಂದಲ್ಲ ಎರಡಲ್ಲ ನಿಮ್ಮ ತಲೆ ಮೇಲೆ ಬೂಟ್ ಕಾಲಿಟ್ಕೊಂಡು ತುಳಿತಾರ ನೀವು ತುಳಿಸ್ಕೊಳಕ ಬೇಕು ಆಮೇಲೆ ನಿಮ್ಮ ಗುಮ್ಮಿಸ್ಕೊಳಕ ಬೇಕು ಅಂದ್ರ ನಮ್ಮ ರೈತ ಹೆಂಗ್ರಿ ಶ್ರೀಮಂತರಾಗ್ತಾರ ಈ ಊರಿನ ದೇಸಾಯಿ ಗೌಡರ ದರ್ಪದ ವಂಶದ ಕುಡಿ ಅಂದರೆ ನಾನೇ ಇಲ್ಲಿ ನನ್ನದೇ ಸರ್ವಾಧಿಕಾರ ಆದರೂ ಆ ಶಿವಲಿಂಗ ನನ್ನ ಮನೆತನದ ಹೊಟ್ಟು ಕುಲವೈರಿ ಆದರೂ ತಲೆ ತಲಾಂತರದಿಂದ ನಡೆದು ಬಂದ ನನ್ನ ಪದ್ಧತಿಯನ್ನು ಬದಲಾಯಿಸಬೇಕೆಂದು ಹಠ ತೊಟ್ಟ ನಿಂತ ಘಟ ಉರುಳಬೇಕಾದರೆ ನಮ್ಮಿಬ್ಬರ ಮನೆತನದಲ್ಲಿ ಒಂದು ಮನೆತನ ಸರ್ವನಾಶ ಆಗಲೇಬೇಕು ಅಂದಾಗ ತೀರುತ್ತದೆ ಈ ನನ್ನ ಸೇಡು